ಈ ಮಂಗಳೂರು ಮಂಜುನಾಥ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದದ್ದು ನಿಮ್ಮ ಮನೆಯ ಇಡ್ಲಿ ತಿನ್ನುವುದಕ್ಕೋ ಅನ್ನುವಂತಹ ಡೈಲಾಗ್ ನಮಗೆಲ್ಲರಿಗೂ ಗೊತ್ತು. ಹೌದು, ಇದು ಡೈಲಾಗು ಫೇಮಸ್ ನಟ ಹಾಗೂ ನಿರ್ದೇಶಕ ಕಾಶಿನಾಥ್ ಅವರ ಡೈಲಾಗು. ಉಪೇಂದ್ರ, ಸುನೀಲ್ ಕುಮಾರ್ ದೇಸಾಯಿ ಅಂತ ಪ್ರತಿಭೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹವರು ಕಾಶಿನಾಥ್. ಆ ಕಾಶಿನಾಥ್ ಅವರು ಅನುಭವಿಸಿದಂಥ ನೋವು, ನಲಿವು ಏನಿತ್ತು, ಅವರ ಇಡೀ ಜೀವನವನ್ನು ಒಂದು ಪುಟ್ಟ ಚಿತ್ರಣದಲ್ಲಿ ಈ ವಿಡಿಯೋದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಬನ್ನಿ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಕಾಶಿನಾಥ್ ಅವರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ನಾನು TNS. ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ಕುಟುಂಬವೊಂದರಲ್ಲಿ ಹುಟ್ಟಿದಂತಹ ಈ ನಮ್ಮ ಮಂಗಳೂರು ಮಂಜುನಾಥ ಅಂದರೆ ನಮ್ಮ ಕಾಶಿನಾಥ್ ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಒಂದು 2-3 ವರ್ಷದ ಕೆಳಗೆ. ತಮ್ಮ 40 ವರ್ಷದ ಸಿನಿಮಾ ಪಯಣದಲ್ಲಿ ಸೋಲು ಗೆಲುವು ಎರಡನ್ನು ಸಮನಾಗಿ ಉಂಡವರು ಕಾಶಿನಾಥ್. 1951 ಮೇ 8ನೇ ತಾರೀಕು ಇವರು ಹುಟ್ಟಿದ್ದು. ಇವರ ತಂದೆ ವಾಸುದೇವರಾವ್ ಅವರು ಉದ್ಯಮಿಯಾಗಿದ್ದರು, ತಾಯಿ ಸರಸ್ವತಿ ಅವರು ಗೃಹಿಣಿಯಾಗಿದ್ದರು. ಉದ್ಯಮದ ನಿಮಿತ್ತ ವಾಸುದೇವ್ ಅವರು ಅವಾಗವಾಗ ಬೆಂಗಳೂರಿಗೆ ಬರ್ತಾಯಿದ್ರು, ಕಡೆಗೆ ಬೆಂಗಳೂರಿಗೆ ಬಂದು ಸೆಟ್ಲಾದರು. ಹೀಗಾಗಿ ಬೆಂಗಳೂರಲ್ಲೇ ಕಾಶಿನಾಥ್ ಅವರ ಸಂಪೂರ್ಣ ವಿದ್ಯಾಭ್ಯಾಸ ಕೂಡ ಸಾಗಿತು. ವಿಜಯ ಕಾಲೇಜಲ್ಲೇ ಓದ್ತಾ ಇದ್ದಿದ್ದು ಕಾಶಿನಾಥ್ ಅವರು. ಅಲ್ಲಿ ಓದ್ತಾ ಇರುವಾಗಲೇ ಇವರಿಗೆ ಬಣ್ಣದ ಗೀಳು ಹತ್ತಿತು. ಆಮೇಲೆ ಇನ್ನೊಂದು ವಿಷಯ, ಶಾರ್ಟ್ ಫಿಲಮ್ ಅನ್ನುವ ಕಾನ್ಸೆಪ್ಟು ಇತ್ತೀಚೆಗೆ ನಾವೆಲ್ಲ ಶಾರ್ಟ್ ಫಿಲಮ್ ಮಾಡ್ತಾ ಇರೋದು ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಅದು ತಪ್ಪು. ನಂಬ್ತಿರೋ ಬಿಡ್ತಿರೋ 1971ರಲ್ಲೇ ಕಾಶಿನಾಥ್ ಅವರು ಸ್ಲಿಪ್ ಅನ್ನುವಂತಹ ಶಾರ್ಟ್ ಫಿಲಮನ್ನು ನಿರ್ದೇಶನ ಮಾಡಿದರು. ಬಹುಶಃ ಕನ್ನಡದ ಮೊಟ್ಟ ಮೊದಲ ಶಾರ್ಟ್ ಫಿಲಮ್ ಇದು ಅಂತ ನನಗೆ ಅನಿಸುತ್ತೆ. ಮತ್ತು ಈ ಶಾರ್ಟ್ ಫಿಲಮ್ ಆ ಕಾಲದಲ್ಲೇ 1971ರಲ್ಲಿ ಯಾವ ಥರ ಮಾಡಿದರು ಅಂದರೆ, ಬ್ರಿಟಿಷ್ನ ಮಾಧ್ಯಮಗಳು ತುಂಬ ಚೆನ್ನಾಗಿದೆ, ಒಳ್ಳೆ ಶಾರ್ಟ್ ಫಿಲಮ್ ಅಂತ ಹೇಳ್ಬಿಟ್ಟು ಇದನ್ನು ಹೊಗಳಿದ್ವಂತೆ, ಸ್ಲಿಪ್ ಅನ್ನುವಂಥದ್ದನ್ನ. ಅಷ್ಟು ಅಚ್ಚುಕಟ್ಟಾದಂಥ ಕಂಟೆಂಟು ಮತ್ತು ಡೈರೆಕ್ಷನ್ ಅದರಲ್ಲಿತ್ತು. ಶಾರ್ಟ್ ಫಿಲಮ್ ಸಕ್ಸಸ್ನಿಂದ ಪ್ರಭಾವಿತರಾದಂಥ ಕಾಶಿನಾಥ್ ಅವರಿಗೆ ಸಿನಿಮಾ ಯಾಕೆ ಮಾಡಬಾರ್ದು ಅನ್ನುವಂತಹ ಆಲೋಚನೆ ಬರುತ್ತೆ. ಆಗ ಅಸೀಮಾ ಅನ್ನುವಂತಹ ಒಂದು ಚಿತ್ರಶಾಲೆಗೆ ಸೇರ್ತಾರೆ. ಹಾಗೂ ಹೀಗೂ ಒಂದಷ್ಟು ಚಿತ್ರರಂಗಕ್ಕೆ ಡೈರೆಕ್ಷನ್ಗೆ ಬೇಕಾಗಿರತಕ್ಕಂಥದ್ದೆಲ್ಲ ಕಲ್ತ್ಕೋತಾರೆ. ನಾನೇ ಒಂದು ಹೊಸ ಸಿನಿಮಾ ನಿರ್ದೇಶನ ಮಾಡ್ತೀನಿ, ಹಣ ಕೊಡಪ್ಪ ಅಂತ ಅವ್ರ ತಂದೆ ಬೆನ್ನು ಬೀಳ್ತಾರೆ. ಕಡೆಗೂ ಅವ್ರ ತಂದೆಯನ್ನು ಒಪ್ಪಿಸಿ ತನ್ನ ಮೊದಲ ನಿರ್ದೇಶನದ ಅಪರೂಪದ ಅತಿಥಿಗಳು ಸಿನಿಮಾವನ್ನು ತೆರೆ ಮೇಲೆ ತರ್ತಾರೆ. ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ದಂಥ ತಂದೆ ತನ್ನ ಮಗನನ್ನು ಆಶ್ಚರ್ಯದಿಂದ ನೋಡುವ ಹಾಗಾಗ್ತಾರೆ. ಯಾಕೆ ಅಂತೀರಾ? ಅಪರೂಪದ ಅತಿಥಿಗಳು ಒಂದು ಹಿಟ್ ಚಿತ್ರ ಆಗತ್ತೆ ಆ ಕಾಲದಲ್ಲಿ. ಇದಾದ ನಂತರ ಕಾಶಿನಾಥ್ ಅವರು ಸುಮ್ಮನೆ ಕೈಕಟ್ಟಿ ಕೂರಲಿಲ್ಲ. ತಮ್ಮ ಮುಂದಿನ ಚಿತ್ರದ ಒಂದು ರೂಪದ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದರು. ಅಂತೂ ಒಂದೊಳ್ಳೆಯ ಸಸ್ಪೆನ್ಸ್ ಕಥೆಯನ್ನು ಸಿದ್ಧಪಡಿಸಿ ಒಂದು ಸಿನಿಮಾ ಮಾಡ್ತಾರೆ, ಅದೇ ಅಪರಿಚಿತ. ನಮಗೆಲ್ಲ ಗೊತ್ತಿರೋ ಅಂತೆ ಅಪರಿಚಿತ ಒಂದು ದೊಡ್ಡ ಹಿಟ್ ಸಿನಿಮಾ ಆಯಿತು. ಅಪರಿಚಿತ ಸಿನಿಮಾಗೆ ಕರ್ನಾಟಕದ ರಾಜ್ಯದ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ ಕೂಡ ಬರುತ್ತೆ. ಇವಾಗ ಸುಮ್ಮನೆ ಆಗದಂತಹ ಕಾಶಿನಾಥ್ ಇದೇ ಸಿನಿಮಾನ ಹಿಂದಿನಲ್ಲಿ ಮಾಡಬೇಕು ಅಂತ ತಾನೇ ನಿರ್ದೇಶನ ಮಾಡ್ತಾರೆ. ಅಷ್ಟೇ ಅಲ್ಲದೆ ತೆಲುಗು ಮತ್ತು ಮಲಯಾಳಮಲ್ಲೂ ಕೂಡ ಆ ಕಾಲದಲ್ಲೇ ಈ ಸಿನಿಮಾ ರಿಮೇಕ್ ಆಗುತ್ತೆ. ನಾವು ಇವಾಗ ಹೇಳ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಕನ್ನಡದ ಒಂದು ಸಿನಿಮಾ ಹಿಂದಿಗೆ ಹೋಗುತ್ತೆ, ತೆಲುಗುಗೆ ಹೋಗುತ್ತೆ ಅಂತ. ನಂಬ್ತಿರೋ ಬಿಡ್ತಿರೋ ಆ ಕಾಲದಲ್ಲಿ ಅಂದರೆ 1970ಸಲ್ಲೇ ಈ ಸಿನಿಮಾ ಅಪರಿಚಿತ ಅಂತಕ್ಕಂತಹ ಒಂದು ಸಿನಿಮಾ ಕನ್ನಡದ ಸಿನಿಮಾ ಹಿಂದಿನಲ್ಲಾಗಿದೆ. ಮತ್ತು ಕಾಶಿನಾಥ್ ಅವರೇ ನಿರ್ದೇಶನ ಮಾಡಿದರೆ ತೆಲುಗು ಮತ್ತು ಮಲಯಾಳಮಲ್ಲಿ ಕೂಡ ಈ ಸಿನಿಮಾ ರೀಮೇಕ್ ಆಗುತ್ತೆ. ಇದಾದಮೇಲೆ ಕಾಶಿನಾಥ್ ಅವರ ಕೈ ಹಿಡಿದ ಮುಂದಿನ ಚಿತ್ರ ಅನುಭವ. ಈ ಸಿನಿಮಾವನ್ನು ನೋಡಿದ ಸೆನ್ಸಾರ್ ಕಮಿಟಿಯವರೇ ಯಾವುದನ್ನು ಕಟ್ ಮಾಡಬೇಕು, ಯಾವುದನ್ನು ಓಕೆ ಮಾಡಬೇಕು ಅಂತ ತಿಳಿದೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ಬಿಟ್ರಂತೆ. ಯಾಕೆಂದರೆ ಕಟ್ ಮಾಡಿದ್ರೆ ಪೂರ್ತಿ ಸಿನಿಮಾನೇ ಕಟ್ ಮಾಡಬೇಕು, ಆ ಥರ ಇತ್ತು. ಬಹುಶಃ ಅನುಭವ ನೀವೆಲ್ಲ ನೋಡೇ ಇರ್ತೀರ, ಎಲ್ಲರಿಗೂ ಗೊತ್ತಿರೋದೆ. ಸೆನ್ಸಾರ್ ಮಂಡಳಿ ಮತ್ತು ಕಾಶಿನಾಥ್ ನಡುವೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ಅವಾಗ ಹಗ್ಗ ಜಗ್ಗಾಟ, ತುಂಬ ಮಾತುಕತೆ ಎಲ್ಲ ನಡೆಯುತ್ತೆ. ಕಡೆಗೂ ಒಂದಷ್ಟು ಬದಲಾವಣೆಗಳ ಜೊತೆಗೆ ಅನುಭವ ಸಿನಿಮಾಗೆ ಸೆನ್ಸಾರ್ ಕಮಿಟಿಯವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅಷ್ಟೇ, ಆಮೇಲೆ ನಡೆದಿದ್ದೆಲ್ಲ ನಮಗೆ ಗೊತ್ತಲ್ಲ, ದೊಡ್ಡ ಮ್ಯಾಜಿಕ್. ಕಾಶಿನಾಥ್ ಅನ್ನುವಂತಹ ಈ ಸಣ್ಣ ಸಣಕಲು ದೇಹದ ಮನುಷ್ಯ, ಕಾಶಿನಾಥ್ ಅಂತಕ್ಕಂಥ ಸಣ್ಣ ಸಣಕಲ ವ್ಯಕ್ತಿ ವಾಮನ ವಿಶ್ವರೂಪಿಯಾಗಿ ಬೆಳೆದು ಬಿಡ್ತಾರೆ. ಕೈಲಾಶ್ ಥಿಯೇಟರ್ 1ರಲ್ಲೇ ಈ ಸಿನಿಮಾ ನಿರಂತರವಾಗಿ 250 ದಿನಗಳ ಪ್ರದರ್ಶನ ಕಾಣುತ್ತೆ ಆ ಕಾಲದಲ್ಲಿ. ಇದೇ ಅನುಭವ ಸಿನಿಮಾ ಇದಾದಮೇಲೆ ಹಿಂದಿನಲ್ಲಿ ಮತ್ತೆ ಅನುಭವವಾಗಿ ಮೂಡಿ ಬರುತ್ತೆ. ಮತ್ತೊಮ್ಮೆ ಹಿಂದಿನಲ್ಲಿ ಕಾಶಿನಾಥ್ ಅವರು ಕೆಲಸ ಮಾಡ್ತಾರೆ. ಅಲ್ಲಿ ಕೂಡ ಕಾಶಿನಾಥ್ ಅವ್ರಿಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಮುಂಚಿನಿಂದಲೂ ಕಾಶಿನಾಥ್ ಅವರಿಗೆ ಆ ಅಕ್ಷರದ ಬಗ್ಗೆ ವಿಶೇಷ ಪ್ರೀತಿ. ನಿಮಗೆ ಗೊತ್ತೋ ಇಲ್ವೋ, ನೀವು ಒಂದು ಸಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಕಾಶಿನಾಥ್ ಅವರ ಬಹುತೇಕ ಸಿನಿಮಾಗಳು ಆ ಅಕ್ಷರದಿಂದನೇ ಶುರುವಾಗಿರುತ್ತೆ. ಅಪರೂಪದ ಅತಿಥಿಗಳು ಬಂತು, ಆಮೇಲೆ ಅಪರಿಚಿತ ಬಂತು, ಆಮೇಲೆ ಅನಾಮಿಕ ಬಂತು, ಆಮೇಲೆ ಶಂಕರ್ನಾಗ್ ಅಭಿನಯದ ಆಕ್ಸಿಡೆಂಟ್ ಬಂತು, ಆಮೇಲೆ ಅವಳೇ ನನ್ನ ಹೆಂಡತಿ ಬಂತು, ಆಮೇಲೆ ಸುಧಾರಾಣಿ ಜೊತೆ ಅವನೇ ನನ್ನ ಗಂಡ ಅನ್ನೋ ಸಿನಿಮಾ ಬಂತು, ಅದೃಷ್ಟ ರೇಖೆ ಬಂತು, ಆಮೇಲೆ ಕಾಶಿನಾಥ್ ಅವರ ಮತ್ತೊಂದು ಹಿಟ್ ಸಿನಿಮಾ ಅನಂತ ನಾವಂತರ, ಆಮೇಲೆ ಇತ್ತೀಚೆಗೆ ಬಂದಂತಹ ಅಪ್ಪಚ್ಚಿ ಇರ್ಬೋದು, ಆಮೇಲೆ ಅಜಗಜಾಂತರ ಅನ್ನೋ ಒಂದು ಸಿನಿಮಾ ಇರ್ಬೋದು. ಈ ರೀತಿ ಬಹುತೇಕ ಇವ್ರ ಸಿನಿಮಾಗಳು ಆ ಇಂದ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಆ ಅನ್ನೋ ಅಕ್ಷರದ ಮೇಲೆ ವಿಶೇಷವಾದಂತಹ ಪ್ರೀತಿ ಇತ್ತು. ಅಂದಾಗೆ ಕಾಶಿನಾಥ್ ಅವರು ಅಭಿನಯಿಸಿದ ಮೊದಲ ಸಿನಿಮಾ ಯಾವುದು ಅಂದ್ಕೊಳ್ತೀರಾ?
ಅದು ಕೂಡ ಆ ಇಂದನೇ ಶುರುವಾಗೋದು. ನಿಮಗೆ ಗೊತ್ತೋ ಇಲ್ವೋ ಕೇಳಿ, ಆ ಸಿನಿಮಾದ ಹೆಸರು ಅಮರ ಮಧುರ ಪ್ರೇಮ ಅಂತ. ಕಾಶಿನಾಥ್ ಅವರ ಮಕ್ಕಳು ಹೆಸರು ಏನು ಅಂತೀರಾ? ಅವರ ಮಕ್ಕಳ ಹೆಸರು ಹೇಳ್ತೀನಿ ಕೇಳಿ. ಒಬ್ಬರ ಹೆಸರು ಅಲೋಕ್, ಮತ್ತೊಬ್ಬರ ಹೆಸರು ಅಮೃತ ವರ್ಷಿಣಿ. ಅಲ್ಲೂ ಕೂಡ ತಮ್ಮ ಆ ಅಕ್ಷರದ ಪ್ರೇಮವನ್ನು ಕಾಶಿನಾಥ್ ಅವರು ಮೆರೆದಿದ್ದಾರೆ. ಇನ್ನು ಈ ಕಾಶಿನಾಥ್ ಅನ್ನೋದು ಒಂದು ಆಲ್ದ ಮರ ಇದ್ದಾಗೆ. ಈ ಆಲ್ದ ಮರದ ಕೆಳಗೆ ಎಂತೆಂಥ ಪ್ರತಿಭೆಗಳು ಬೆಳೆದರು ಅನ್ನೋದು ಲೆಕ್ಕಕ್ಕೆ ಇಲ್ಲ. ನಮಗೆಲ್ಲ ಗೊತ್ತಿರುವಂಥ ಫೇಮಸ್ ಹೆಸರು ಅಂದರೆ ಉಪೇಂದ್ರ, ಸುನೀಲ್ ಕುಮಾರ್ ದೇಸಾಯಿ. ಇವರಷ್ಟೇ ಅಲ್ಲದೆ ಕಾಶಿನಾಥ್ ಗರಡಿಯಲ್ಲಿ ಪಳಗಿದ ಇನ್ನೂ ಬೇಕಾದಷ್ಟು ಪ್ರತಿಭೆಗಳಿದ್ದಾರೆ. ಹೇಳ್ತೀನಿ ಕೇಳಿ. ಉಮಾಶ್ರೀ ಅವರು ಇರ್ಬೋದು, ಅಥವಾ ಅಭಿನಯ್ ಅವರು ಇರ್ಬೋದು, ಬ್ಯಾಂಕ್ ಜನಾರ್ದನ್ ಅವರು ಇರ್ಬೋದು, ಅಂಜಲಿ ಅವರು ಇರ್ಬೋದು, ವಿ ಮನೋಹರ್ ಇವರು ಇರ್ಬೋದು. ಈ ರೀತಿ ಇವರೆಲ್ಲ ಕಾಶಿನಾಥ್ ಅವರ ಕೈ ಕೆಳಗೆ ಪಳಗಿದಂತಹ ಕನ್ನಡ ಸಿನಿಮಾ ರಂಗವನ್ನು ಆಳ್ತಾ ಇರತಕ್ಕಂತಹ ದೊಡ್ಡ ಲಿಸ್ಟ್. ಕಾಶಿನಾಥ್ ಅಂದರೆ ಪೊಲೀಸ್ ಸಿನಿಮಾಗಳ ಸರ್ದಾರ ಅನ್ನೋದು ಅವರ ಮೇಲಿರ್ತಕ್ಕಂತಹ ಆರೋಪ. ಆದರೆ ಅವರಲ್ಲಿದ್ದಂತಹ ಪ್ರತಿಭೆ ಬಗ್ಗೆ ಮಾತಾಡ್ತಾ ಹೋದರೆ ಅದು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ ಅಂಥ ಪರ್ವತ ಅದು ಪ್ರತಿಭೆಯ ವಿಷಯಕ್ಕೆ ಬಂದರೆ. ಕಾಶಿನಾಥ್ ಅವರ ಎಲ್ಲ ಸಿನಿಮಾಗಳ ಕಥೆಯನ್ನು ಕಾಫಿ ಫಿಲ್ಟ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಸಿನಿಮಾಗಳ ಒಟ್ಟು ಸಾರಾಂಶ ಅಂತಕ್ಕಂಥ ಡಿಕಾಕ್ಷನನ್ನು ಹೊರಗೆ ತೆಗೆದು ನೋಡಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಅವರ ಬಹುತೇಕ ಎಲ್ಲ ಸಿನಿಮಾಗಳು ಕೂಡ ಹೆಚ್ಚು ಕಡಿಮೆ ಒಂದೇ ಕಾನ್ಸೆಪ್ಟನ್ನ ಹೊಂದಿತ್ತು. ಅದೇನೆಂದರೆ ಸಂಸಾರ, ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರಬೇಕು, ಯಾರು ಒಬ್ಬರ ಮೇಲೊಬ್ಬರು ಅನುಮಾನ ಪಡಬಾರ್ದು, ಇದರಿಂದ ಸಂಸಾರ ಹಾಳೋಗುತ್ತೆ. ಹಾಗಾಗಿ ಗಂಡ ಹೆಂಡತಿ ಸಮಾಜದಲ್ಲಿ ಯಾರೇನೇ ಮಾತಾಡ್ಕೊಳ್ಳಿ, ದಯವಿಟ್ಟು ಅನ್ಯೋನ್ಯತೆಯಿಂದ ಬಾಳಿ ಬದುಕ್ರಿ ಅಂತ ಹೇಳುವಂತಹ ನೀತಿ. ನೀವು ಬೇಕಾದರೆ ಕಾಶಿನಾಥ್ ಅವರ ಬಹುತೇಕ ಸಿನಿಮಾಗಳು ಅದರಲ್ಲಿ ಕಂಟೆಂಟ್ ಪೋಲಿ ಇತ್ತು, ಅದನ್ನು ಪೋಲಿಯ ರೀತಿಯಲ್ಲಿ ಹೇಳ್ತಾ ಇದ್ರು, ಅದು ಸೆಕೆಂಡ್ರಿ. ಆದರೆ ತೆಗೆದು ನೋಡಿದ್ರೆ ಈ ರೀತಿಯ ಒಂದು ಮೆಸೇಜು ಅವರ ಬಹುತೇಕ ಪ್ರತಿಯೊಂದು ಸಿನಿಮಾದಲ್ಲೂ ಇತ್ತು. ಇದೇ ಕಾಶಿನಾಥ್ ಅವರ ಸ್ಪೆಷಾಲಿಟಿ. ಆಮೇಲೆ ಕಾಶಿನಾಥ್ ಅವರ ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳನ್ನ ಒಂದು ಸಲ ಕೂತ್ಕೊಂಡು ನೋಡಿ, ಇದೇ ರೀತಿಯ ನಿಮಗೆ ಕಥೆಯನ್ನೇ ಸಿಗುತ್ತೆ. ಬಟ್ ಅದನ್ನು ಹಾಸ್ಯದ ಮೂಲಕ ಹೇಳ್ಕೊಂಡೋಗಿದ್ದಾರೆ. ನನ್ನ ಸಿನಿಮಾಗಳಲ್ಲಿ ಇರೋದು ಶೃಂಗಾರನೇ ಹೊರತು ಅಶ್ಲೀಲ ಅಲ್ಲ ಸರ್. ಬಹಿರಂಗವಾಗಿ ಆಚೆ ಕಡೆ ನನ್ನನ್ನು ಹಿಗ್ಗಮುಗ್ಗ ಟೀಕೆ ಮಾಡ್ತಾರೆ ಜನ. ಅವರೇ ತಮ್ಮ ಮನೆ ಟಿ ವಿನಲ್ಲಿ ಏನಾದ್ರು ನನ್ನ ಸಿನಿಮಾ ಬಂದರೆ ಬೆಡ್ಶೀಟ್ ಗೊಬ್ಬರ ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಇದೇ ನನ್ನ ಯಶಸ್ಸಿನ ಗುಟ್ಟು ಅಂತ ನೇರವಾಗಿ ಹೇಳ್ತಾ ಇದ್ರು ಕಾಶಿನಾಥ್. 2018 ಜನವರಿ 18ರಂದು ನಮ್ಮನ್ನು ಅಗಲಿ ಹೊರಟೋಗ್ಬಿಟ್ರು. ಈ ಮೂಲಕ ಕನ್ನಡ ಚಿತ್ರರಂಗ ಒಬ್ಬ ಅತ್ಯುತ್ತಮ ನಟ, ನಿರ್ದೇಶಕ, ನಿರ್ಮಾಪಕ, ಗೀತ ರಚನೆಕಾರ, ಸಂಭಾಷಣೆಕಾರ, ಕಥೆಗಾರ, ಎಲ್ಲಕ್ಕೂ ಮಿಗಿಲಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಟೆಕ್ನಾಲಜಿಸ್ಟ್, ತಂತ್ರಜ್ಞರೊಬ್ಬರನ್ನ ಕಳ್ಕೊಳ್ತು. ಕಾಶಿನಾಥ್ ಅವರ ಪ್ರತಿಭೆಗೆ ನಿಜವಾಗ್ಲೂ ಸಲ್ಲಬೇಕಾದಂತಹ ಗೌರವ, ಪ್ರಶಸ್ತಿಗಳು ಬಹುಶಃ ಇನ್ನೂ ಸಲ್ಲಿಲ್ವೇನೋ ಅನ್ನತಕ್ಕಂತಹ ಒಂದು ಪ್ರಶ್ನೆ ನನ್ನನ್ನು ಇವತ್ತಿಗೂ ಕಾಡ್ತಾ ಇದೆ. ಅದಕ್ಕೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಹೌದು, ಕಾಶಿನಾಥ್ ಅವರು ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಅರ್ಹರಾಗಿದ್ದರು. ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗಬೇಕಿತ್ತು. ಬಹುಶಃ ಅವರಿಗೆ ಆ ಒಂದು ಪ್ರಶಸ್ತಿಗಳು ಸಿಗದೇ ಹೋದದ್ದು ನಮ್ಮ ದುರಾದೃಷ್ಟವೇ ಸರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ನಿಮ್ಮ ಸಪೋರ್ಟ್ ಕೊಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.